ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಮೀಶೋ ಇಂದ ಕೆಲವೊಂದು ಪ್ರಾಡಕ್ಟ್ಸ್ ನಾನು ತರಿಸಿದ್ದೆ. ಸೊ ಅದನ್ನೇ ಇಲ್ಲಿ ಚೆಕ್ ಮಾಡ್ತಾ ಇದ್ದೀನಿ. ಹಾಗೇನೆ ಸ್ವಲ್ಪ ಜನ ಕೇಳ್ತಾ ಇದ್ರಿ DM ಅಲ್ಲಿ ನೀವು ಯಾಕೆ ಲಿಂಕ್ ನ ಶೇರ್ ಮಾಡಲ್ಲ ಅಂತ ಹೇಳ್ಬಿಟ್ಟು. ನಾನು ಈ ಪ್ರಾಡಕ್ಟ್ಸ್ ನೆಲ್ಲ ಅವ್ರು ತರಿಸ್ಬಿಟ್ಟು ಮತ್ತೆ ಏನು ವಾಪಸ್ ರಿಟರ್ನ್ ಮಾಡೋದಿಲ್ಲ. ಯಾಕಂದ್ರೆ ನಾನು ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡ್ತಾ ಇಲ್ಲ. ಇದನ್ನೆಲ್ಲ ನಾನು ದುಡ್ಡು ಕೊಟ್ಟೆ ತರಿಸ್ತೀನಿ. ಹಾಗೆ ನಾವು ರಿಟರ್ನ್ ಕೂಡ ಮಾಡೋದಿಲ್ಲ. ಇದೆಲ್ಲ ನನ್ಗೇನೆ. ಮತ್ತೆ ನನ್ ದುಡ್ಡು ಅಂದ್ರೆ ನಂದೇ ದುಡ್ಡು, ಮತ್ತೆ ಯಾರ್ದು ದುಡ್ಡಲ್ಲ. ಐ ಮೀನ್ ನಮ್ಮ ಮನೆಯವ್ರದ್ದು ದುಡ್ಡಲ್ಲ. ಅದಕ್ಕೆ ಅಂದ್ರೆ ಅವ್ರ ದುಡ್ಡು ನನ್ ದುಡ್ಡು ನನ್ ದುಡ್ಡು ಅಲ್ವಾ, ಅದಕ್ಕೆ Your money is my money and my money is my money. ಅದಕ್ಕೆ ನಾನು ಕೂಡ ಯಾರಿಗೂ ಲಿಂಕ್ ಶೇರ್ ಮಾಡ್ಕೊಳಲ್ಲ. ಬೇಜಾರ್ ಮಾಡ್ಕೋಬಿಡಿ. ನಿಮಗೆ ಏನಾದ್ರು ಪ್ರಾಡಕ್ಟ್ಸ್ ಬೇಕು ಅಂದ್ರೆ ನೀವು ಫ್ಲಿಪ್ಕಾರ್ಟ್ ಅಲ್ಲಿ ಅಥವಾ ಮೀಶೋದಲ್ಲಿ ಪರ್ಚೇಸ್ ಮಾಡಬಹುದು. ಹಾಗೇನೆ ಇಲ್ಲಿ ಇದು ಹೈಬ್ರೋ ಪೆನ್ಸಿಲ್ ತರಿಸಿದ್ದೆ. ಜಾಸ್ತಿ ಹೈಬ್ರೋ ಇಲ್ಲದೆ ಇರೋರಿಗೆ ಈ ಪ್ರಾಡಕ್ಟ್ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ. ಇಲ್ಲಿ ನೋಡಿ, ಕೈ ಮೇಲೆ ನಾನು ಇದನ್ನ ಹಾಕಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಸೊ ಇದು ಅಂದ್ರೆ ಮಸ್ಟ್ ಬೈ ಅಂತಾನೆ ಹೇಳ್ಬೋದು. ಮತ್ತೆ ನಾನು ಕೂಡ ಅನ್ಕೊಂಡಿದ್ದೀನಿ ಈ ಅಫಿಲಿಯೇಟ್ ಮಾರ್ಕೆಟಿಂಗ್ ನ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು. ಸೊ ನೋಡೋಣ ಯಾವಾಗ ಸ್ಟಾರ್ಟ್ ಮಾಡ್ತೀನಿ ಅಂತ. ಇದನ್ನೆಲ್ಲ ಮುಗಿಸ್ಕೊಂಡು ಕೆಳಗಡೆ ಬಂದು ನೋಡಿದ್ರೆ ಇಲ್ಲಿ ಹಲಸಿನಣ್ಣು ಬೆಳ್ಕೊಂಡ್ಬಿಟ್ಟಿದೆ. ನನಗೆ ಇಷ್ಟು ವರ್ಷ ಆದ್ರೂ ಇದು ಹಲಸಿನಣ್ಣಿನ ಮರ ಅಂತಾನೆ ಗೊತ್ತಿರಲಿಲ್ಲ. ಯಾಕಂದ್ರೆ ಈ ಮರದಲ್ಲಿ ಇದೇ ಫಸ್ಟ್ ಟೈಮ್ ಬೆಳೆದಿರೋದು ಹಣ್ಣು. ಅಲ್ಲಿಂದ ಸ್ವಲ್ಪ ಕೆಲಸ ಇತ್ತು ಅಂತ ಹೋಗಿದ್ವಿ. ಸೊ ಆ ಕೆಲಸನೆಲ್ಲ ಮುಗಿಸ್ಕೊಂಡು ಬರ್ಬೇಕಾದ್ರೆ ಸ್ವಲ್ಪ ಜ್ಯೂಸ್ನೆಲ್ಲ ಕುಡ್ಕೊಂಡು ಅಲ್ಲಿಂದ ಸ್ಟ್ರೈಟ್ ಆಗಿ ಮನೆ ಕಡೆಗೆ ಬಂದ್ವಿ. ಹಾಗೇನೆ ಇಲ್ಲಿ ನೆಕ್ಸ್ಟ್ ಡೇ ಮಿನಿ ಬ್ಲಾಗ್ ನ ಇಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಎಲ್ಲರೂ ಕೂಡ ಅವ್ರವ್ರ ಕೆಲಸಕ್ಕೆ ಹೋಗಿದ್ರು. ಸೊ ಮನೇಲಿ ನಾನ್ ಮಾತ್ರ ಇದ್ದಿದ್ದು. ಸೊ ನಾನೇ ಅಲ್ವಾ ಕೆಲಸ ಮಾಡ್ಕೋಬೇಕಾಗಿತ್ತು. ಅದಕ್ಕೆ ಎಲ್ಲಿ ಕೆಲಸಗಳನ್ನ ಮಾಡ್ಕೋತಾ ಇದ್ದೆ. ಅಷ್ಟರಲ್ಲೇ ನನ್ನ ಮಗಳು ಎದ್ಲು ಅಂತ ಹೇಳ್ಬಿಟ್ಟು ಅವಳಿಗೆ ಅಲ್ಲೇ ಒಂದ್ ಸ್ವಲ್ಪ ಇನ್ನೇನು 2 ನಿಮಿಷ ಅಲ್ವಾ ಕೆಲಸ ಮುಗ್ದೋಗುತ್ತೆ ಅಂತ ಕೆಳಗಡೆ ಹಾಕಿ ಬಂದಿದ್ರೆ, ವಾಪಸ್ ಹೋಗಿ ನೋಡೋ ಅಷ್ಟರಲ್ಲಿ ಇವಳು ಏನ್ ಮಾಡ್ತಿದ್ದಾಳೆ ಅಂತ ಸ್ವಲ್ಪ ನೋಡಿ ಆ ಹಿಟ್ಟಲ್ಲೆಲ್ಲ ಸ್ವಿಮ್ಮಿಂಗ್ ಪೂಲ್ ತರ ಆಡ್ಕೊಂಡು ಮೈಯಲ್ಲೆಲ್ಲ ಹಾಕೊಂಡು ಎಲ್ಲ ಮೈ ಮೇಲೆ ಸುಟ್ಕೊಂಡಿದ್ಲು. ಸೊ ಅವಳಿಗೂ ಕ್ಲೀನ್ ಮಾಡಿ ಒಂದ್ ಮನೆ ಎಲ್ಲ ಕ್ಲೀನ್ ಮಾಡಿ ಅವಳು ಕೂಡ ಫ್ರೆಶ್ ಅಪ್ ಮಾಡಿ ಅವಳ ಜೊತೆ ಒಂದ್ 5 ನಿಮಿಷ ಆಟ ಆಡಿ ಅದಾದ್ಮೇಲೆ ಇಲ್ಲಿ ನಮ್ಮ ಅಕ್ಕ ಅಷ್ಟರಲ್ಲೇ ಮನೆಗೆ ಬಂದಿದ್ಲು. ಏನ್ ಮಾಡ್ತಿದ್ದಾಳೆ ಅಂತ ಹೋಗಿ ಕಿಚನ್ಗೆ ಹೋಗಿ ನೋಡಿದ್ರೆ ಅವಳು ಬೀಟ್ರೂಟ್ ಪಲ್ಯ ಮತ್ತೆ ಚಪಾತಿ ಮಾಡ್ತಾ ಇದ್ಲು. ಸೊ ಬೀಟ್ರೂಟ್ ಪಲ್ಯ ಚಪಾತಿನೆಲ್ಲ ತಿನ್ಕೊಂಡು ಈ ಮಿನಿ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸೊ ಹಿಂಗಿತ್ತು ಇವತ್ತಿನ ಈ ನನ್ನ ಮಿನಿ ವ್ಲಾಗ್. ನಿಮಗೆ ಏನಾದ್ರು ಮಿನಿ ವ್ಲಾಗ್ ಸ್ವಲ್ಪನಾದ್ರೂ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನನ್ನ ಫಾಲೋ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. खत्म।